ಹಾಯ್, PRS ಹೆಲ್ದಿ ಕುಕ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ದೋಸೆ ಜೊತೆಗೆ ವೆಜಿಟೇಬಲ್ಸ್ ಸಾಗು ಮಾಡ್ತಾ ಇದ್ದೀನಿ. ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸು ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಹಾಕಿದ್ದೀನಿ. ಏನು ಬೇಕಾದ್ರೂ ಹಾಕ್ಕೋಬೋದು, ಪ್ರತಿಯೊಂದು ತರಕಾರಿನೂ ಹಾಕ್ಕೋಬೋದು. ನಾನು ಎಲ್ಲ ಮಿಕ್ಸ್ ಹಾಕಿದ್ದೀನಿ. ಎಲ್ಲ ಮಿಕ್ಸ್ ತರಕಾರಿ: ಟೊಮೊಟೊ, ಈರುಳ್ಳಿ, ಕರಿಬೇವು, ಜೀರಿಗೆ, ತೆಂಗಿನಕಾಯಿ, ಉಪ್ಪು, ಸಾಸಿವೆ, ಒಣಮೆಣಸಿನ್ಕಾಯಿ. ಇದಕ್ಕೂ ಹಸಿಮೆಣಸಿನ್ಕಾಯಿ ಹಾಕ್ತಾ ಇಲ್ಲ. ನೀವು ಬೆಳಗ್ಗೆ ಲೇಟು ತರಕಾರಿ ಕಟ್ ಮಾಡೋದೆಲ್ಲ ಅಂದರೆ ಹಿಂದಿನ ದಿವಸ ನೈಟೇನೆ ಕಟ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಕ್ಲೀನಾಗಿ ಫ್ರಿಡ್ಜಲ್ಲಿ ಎತ್ತಿಟ್ಕೊಳ್ಳಿ. ಬೆಳಿಗ್ಗೆ ಪಟಾಪಟ್ ಅಂತ 5 ನಿಮಿಷಕ್ಕೆ ಆಗೋಗುತ್ತೆ. ಹೇಳ್ಕೊಡ್ತೀನಿ, ಬನ್ನಿ ಕಲ್ತ್ಕೊಳ್ಳಿ. ನೋಡಿ, ಎಣ್ಣೆ ಸಾಗುಗೇನು ಜಾಸ್ತಿ ಹಾಕ್ಕೋಬೇಡಿ. ನಾನು ಇಲ್ಲಿ 1.5 ಸ್ಪೂನ್ ಅಷ್ಟೇ ಹಾಕಿದ್ದೀನಿ ಒಗ್ಗರಣೆಗೆ. ಫಸ್ಟ್ ಒಗ್ಗರಣೆಗೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿದ ತಕ್ಷಣ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಈಗ ಟೊಮೊಟೊ, ಈರುಳ್ಳಿ ಎಲ್ಲ ಒಟ್ಟಿಗೆ ಹಾಕ್ಬಿಡಿ. ಈರುಳ್ಳಿ ನೀಟಾಗಿ ಕಟ್ ಮಾಡ್ಕೊಂಡು ವೆಜಿಟೇಬಲ್ಸ್ ಹಾಕ್ತಾ ಇದ್ದೀನಿ. ತಿರುಗಿಸ್ಬಿಟ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ. ಎಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ. ಒಂದು ಅರ್ಧ ಮುಕ್ಕಾಲು ಗ್ಲಾಸಷ್ಟು ನೀರು ಹಾಕ್ತೀನಿ. 2 ವಿಜಲ್ ಬೇಡ, ಒಂದೇ ವಿಜಲ್ ತೆಗೆದುಕೊಳ್ಳಿ ತರಕಾರಿನ. ನೋಡಿ, ಒಣಮೆಣಸಿನ್ಕಾಯಿ 4ರಿಂದ 5 ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 5ರಿಂದ 6 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಸಾಕು. 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ಳಿ. ಈ ಥರ ಅದನ್ನು ಸ್ವಲ್ಪ ಹುರ್ಕೊಳ್ಳಿ. ನೆಕ್ಸ್ಟ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಈ ಸಾಗನ್ನು ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ಹಾಕ್ಕೊಳ್ಳಿ, 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಹಾಕಿದ್ವಿ. ನೋಡಿ, ಮಿಕ್ಸಿ ಜಾರ್ಗೆ ಹಸಿ ತೆಂಗಿನಕಾಯಿನೂ ಹಾಕ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ, ತೆಂಗಿನಕಾಯಿ, ಜೀರಿಗೆ, ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಹಾಕೊಂಡು ರುಬ್ಕೊಂಡ್ಬಿಡಿ. ನೋಡಿ, ಈರುಳ್ಳಿ ಇಷ್ಟು ಬಂದಿದ ತಕ್ಷಣ ನೀವು ಈರುಳ್ಳಿ, ತೆಂಗಿನಕಾಯಿ, ಒಣಮೆಣಸಿನ್ಕಾಯಿ ಜೊತೆಗೆ ಈರುಳ್ಳಿ ಹಾಕ್ಕೊಂಬಿಡಿ. ಹಾಕೊಂಡ್ಬಿಟ್ಟು ರುಬ್ಕೊಂಡ್ಬಿಡಿ. ಆ ಕಡೆ ವಿಜಲಲ್ಲಿ 1 ವಿಜಲ್ ಸಾಕು. ತರಕಾರಿ ಕೂಗಿದ ತಕ್ಷಣ ಆಫ್ ಮಾಡಿಬಿಡಿ ಸ್ಟವ್ ತರಕಾರಿನ. ನೋಡಿ, 1/4 ಗ್ಲಾಸ್ ಅಷ್ಟು ನೀರು ಹಾಕೊಳ್ಳಿ. ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ, ಸಾಗು ತೆಳ್ಳಗಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. 1/4 ಗ್ಲಾಸ್ ಸಾಕು ನೀರು. ನೋಡಿ, ತರಕಾರಿ ಒಂದೇ ವಿಜಲ್ಗೆ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ಥರ ಬೆಂದಿದ ತಕ್ಷಣ ನಾವು ರುಬ್ಕೊಂಡಿದ್ದೀವಲ್ಲ ಖಾರ, ಇದಕ್ಕೆ ಮಿಕ್ಸ್ ಮಾಡಿಬಿಡಿ. ತುಂಬ ಚೆನ್ನಾಗಿರುತ್ತೆ ರೀ ಸಾಗು. ದೋಸೆಗೆ, ಇಡ್ಲಿಗೆ, ಪೂರಿಗೆ ಸೂಪರಾಗಿರುತ್ತೆ. ಟೇಸ್ಟ್ ಮಾಡಿ ನೋಡಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಒಂದೇ ಒಂದು ಚಿಟಕಿ ಅರಿಶಿನ ಪೌಡ್ರು, ಒಂದು ಚಿಟಕಿ ಶುಗರ್ ಹಾಕ್ಕೊಂಡು ಟೇಸ್ಟ್ ಮಾಡಿ ನೋಡ್ರಿ. ಏನು ಸಖತ್ತಾಗಿರುತ್ತೆ. ನೀವೇ ಹೇಳ್ತೀರಾ ಸೂಪರಾಗಿ ಬಂದಿತ್ತು ನಮ್ಮ ಮನೇಲಿ ಸಾಗು ಅಂದ್ಬಿಟ್ಟು. ಹಾಕ್ಬಿಟ್ಟು ನೋಡಿ, ಚೆನ್ನಾಗಿ ತಿರುಗಿಸ್ಬಿಡಿ. ಸ್ವಲ್ಪ ಕುದ್ದಿದ ತಕ್ಷಣ ಇದಕ್ಕೆ ದೋಸೆ ಏನು ಬೇಕೋ ಮಾಡಿಕೊಂಡು ಸೂಪರಾಗಿ ಬಂದಿದೆ, ತಿನ್ಕೋಬೋದು. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ವೆಜಿಟೇಬಲ್ ಸಾಗು ಸೂಪರಾಗಿ ಬಂದಿದೆ, ರೆಡಿ ಆಗಿದೆ. ದೋಸೆಗೆ ಸಾಗು ಅನ್ಕೋಬೇಡಿ. ಆಲೂಗಡ್ಡೆ ತಿಂದು ಕೆಲವ್ರಿಗೆ ಆಗಲ್ಲ, ಆಲೂಗಡ್ಡೆ ವಾಯು ಅಂತ ಇರ್ತಾರೆ. ಎಲ್ಲಾರ್ಗು ಸಖತ್ತಾಗಿ ಟೇಸ್ಟ್ ಇದೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಚಟ್ನಿನೂ ಮಾಡಿದ್ದೀನಿ, ದೋಸೆನೂ ರೆಡಿ ಆಗಿದೆ. ಮುರ್ಕೊಳ್ಳಿ, ಈ ಥರ ಅದ್ಕೊಳ್ಳಿ. ಟೇಸ್ಟ್ ಮಾಡಿಬಿಟ್ಟು ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್, ಥ್ಯಾಂಕ್ ಯು.